ಎಲ್ಲರಿಗೂ ನಮಸ್ಕಾರ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಕ್ರಿಸ್ತ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ವಿಶ್ವಪ್ರಸಿದ್ಧ ಸಂತ ಫಿಲೋಮಿನ ದೇವಾಲಯದಿಂದ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಸಹಾಯಕ ಗುರುಗಳಾಗಿದ್ದೀನಿ, ಫಾದರ್ ಪೀಟರ್ ಅಂತ. ನಮ್ಮ ಈ ಒಂದು ವರ್ಲ್ಡ್ ಫೇಮಸ್ ಅಂತ ನಾವು ಹೇಳುವಂತಹ ಸಂತ ಫಿಲೋಮಿನ ದೇವಾಲಯದಲ್ಲಿ ಕ್ರಿಸ್ಮಸ್ ಹಬ್ಬಕ್ಕಾಗಿ ಹಲವಾರು ತಯಾರಿಕೆಗಳಾಗ್ತಾಯಿದೆ. ಈ ವರ್ಷ ಅಂತೂ ಹೊಸ ವಿಚಾರಗಳಿದೆ. ಏನು ಪ್ರತಿ ವರ್ಷ ನಾವು ಮಾಡುವಂಥ ಗೋಧಲಿಯಲ್ಲೇ ಒಂದು ಹೊಸ ರೂಪ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಒಂದು ಥೀಮ್ ಇದೆ. ಅದು ಥೀಮ್ ಏನಂತಂದರೆ ಕ್ರಿಯೇಷನ್, ರಿನ್ಯೂಡ್ ಕ್ರಿಯೇಷನ್ ಆ್ಯಂಡ್ ಸ್ಯಾಲ್ವೇಷನ್. ಅಂದರೆ ದೇವರು ಸೃಷ್ಟಿಸಿದರು, ಆ ಸೃಷ್ಟಿಯಲ್ಲಿ ಬಂದಂತಹ ಕಳಂಕವನ್ನು ನೀಗಿಸಲು ಪ್ರಭು ಯೇಸು ಕ್ರಿಸ್ತರು ಬಂದರು. ಅದನ್ನೇ ನಾವು ನವೀಕರಿಸಿದಂತಹ ರಿನ್ಯೂಡ್ ಕ್ರಿಯೇಷನ್. ಆ ಒಂದು ಮಾರ್ಗದಲ್ಲಿ ಪ್ರಭು ಯೇಸು ಸ್ವಾಮಿ ಹೇಳಿದಂಥ ಸತ್ಯದ ಮಾರ್ಗದಲ್ಲಿ ನಡೆದಾಗ ನಮಗೆ ರಕ್ಷಣೆ ಸಿಗತ್ತೆ ಎಂಬಂತಹ ಒಂದು ಗೋಧಲಿಯನ್ನು ನಿರ್ಮಿಸ್ತಾ ಇದ್ದೀವಿ. ಈ ವರ್ಷ ಇನ್ನೊಂದು ಪ್ರಸಿದ್ಧವಾದ ವಿಚಾರ ನಡೀತಾ ಇದೆ. ಅದೇನಂತಂದರೆ ನಮ್ಮ ಮೈಸೂರು ನಗರಕ್ಕೆ ಸೇರಿದಂತಹ ಶ್ರೀಯುತ ಪುನೀತ್ ಕಲಾವಿದ ತಂಡದವರು ಒಂದು ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು. 4200 ಸ್ಕ್ವೇರ್ ಫೀಟಲ್ಲಿ ಯೇಸು ಸ್ವಾಮಿಯ ಚಿತ್ರಣವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅದು ನಿರ್ಮಾಣ ಆಗಿದೆ. ಇಡೀ ರಾತ್ರಿ ಆ ಒಂದು ತಂಡವರು ತುಂಬ ಶ್ರಮಪಟ್ಟು ಈ ಒಂದು ವಿಶಿಷ್ಟವಾದಂಥ ಒಂದು ಚಿತ್ರವನ್ನು ರಂಗೋಲಿಯ ಮುಖಾಂತರ ಅವರು ಸೃಷ್ಟಿಸಿದ್ದಾರೆ. ಇದನ್ನು ನೋಡಲಿಕ್ಕೆ ತುಂಬ ಜನ ಈಗಾಗಲೇ ಬರ್ತಾ ಇದ್ದಾರೆ. ಹಾಗೆಯೇ ಈ ವರ್ಷದ ಹಬ್ಬದ ಒಂದು ದಿವ್ಯ ಬಲಿಪೂಜೆಗಳು ಇವತ್ತು ರಾತ್ರಿ 11:00ವರೆಗೆ ಪ್ರಾರಂಭವಾಗುತ್ತೆ. ನಮ್ಮ ಮೈಸೂರು ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿ ಪರಮಪೂಜ್ಯ ಡಾಕ್ಟರ್ ಬರ್ನರ್ಡ್ ಮೊರಸ್ ರವರು ಈ ದಿವ್ಯ ಬಲಿಪೂಜೆ ನೆರವೇರಿಸ್ತಾರೆ. ದಿವ್ಯ ಬಲಿಪೂಜೆಯ ಸಮಯದಲ್ಲಿ ಸರಿಯಾಗಿ 12 ಗಂಟೆಗೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಅಂತ ಹಾಡನ್ನು ಹಾಡುತ್ತಾ ಬಾಲಯೇಸುವಿನ ಪ್ರತಿಮೆಯನ್ನು ನಿರ್ಮಿಸಿರುವ ಈ ಹೊಸದಾದ ಗೋಧಲಿಯಲ್ಲಿ ಅವರು ಪ್ರತಿಷ್ಠಾಪಿಸುತ್ತಾರೆ. ಅದು ಆ ಕ್ಷಣದಿಂದ ಎಲ್ಲ ಜನರು ಕೂಡ ಆ ಒಂದು ವಿಶೇಷವಾದ ಗೋಧಲಿಯನ್ನು ಅವರು ಬಂದು ಕಾಣಬಹುದು. ದೇವರಲ್ಲಿ ತಮ್ಮ ಒಂದು ಹರಕೆಗಳನ್ನು, ಭಕ್ತಿಯನ್ನು ಸಲ್ಲಿಸಬಹುದು. ಹಾಗೆ ನಾಳೆ ದಿನ ಹಬ್ಬದ ದಿನ ಬೆಳಗ್ಗೆ 4 ದಿವ್ಯ ಬಲಿಪೂಜೆಗಳಿದೆ. ಈ ದಿವ್ಯ ಬಲಿಪೂಜೆಗಳೆಲ್ಲವೂ ಕೂಡ ಜಗತ್ತಲ್ಲಿರುವ ಎಲ್ಲ ಜನರಿಗೂ ಯೇಸು ಸ್ವಾಮಿಯ ಮುಖಾಂತರ, ದೇವರ ಮುಖಾಂತರ ಒಳ್ಳೆಯದಾಗಲಿ, ಜಗತ್ತಿಗೆ ಶಾಂತಿ ಬರಲಿ, ಆ ದೇವರ ಅನುಗ್ರಹ ಪ್ರೀತಿ ಎಲ್ಲರಿಗೂ ಸಿಗಲಿ ಅಂತ ಈ ಒಂದು ವಿಶೇಷ ಈ ಒಂದು ಬಲಿಪೂಜೆಗಳನ್ನು ನಾವು ಅರ್ಪಿಸಲಿಕ್ಕಿದ್ದೇವೆ. ಓಕೆ, ಈಗ ಫಿಲೋಮಿನಾ ಚರ್ಚು ಅಂತ ಹೇಳಿದರೆ ವಿಶ್ವವಿಖ್ಯಾತಿ ಪಡೆದಿರುವಂಥದ್ದು. ಇಲ್ಲಿ ಬರುವಂಥವರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ? ಈಗಾಗಲೇ ಕಳೆದ 3 ದಿನಗಳಿಂದಲೇ ನಮ್ಮ ಆಚರಣೆಗಳು ಪ್ರಾರಂಭವಾಗಿದೆ. ಹಾಗೆ ನೋಡಿದ್ರೆ ನೀವು ಬ್ಯಾರಿಕೇಡ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ದೇವಾಲಯಕ್ಕೆ ಹೋಗುವಂತಹ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡಲಾಗಿದೆ. ದೇವಾಲಯದಲ್ಲಿ ಒಳ್ಳೆಯ ಅಲಂಕಾರ ಆಗಿದೆ. ಹಾಗೂ 10 ಇನ್ನೂ ಎಕ್ಸ್ಟ್ರಾ ಸೆಕ್ಯೂರಿಟಿಗಳು, ಅಂದರೆ ನಮಗೆ ಸಹಾಯ ಮಾಡುವಂತಹ ಪೊಲೀಸ್ರವರುಗಳು ಖಂಡಿತ ಅವರು ನಮಗೆಲ್ಲ ಸಹಾಯ ಮಾಡ್ತಾರೆ. ಅವರನ್ನು ಬಿಟ್ಟು ನಮ್ಮ ಅಡ್ಮಿನಿಸ್ಟ್ರೇಷನಿಂದನೇ ನಾವು ವಿಶೇಷವಾಗಿ 10 ಎಕ್ಸ್ಟ್ರಾ ಸೆಕ್ಯೂರಿಟಿಗಳು ಕರೆಸ್ತಾ ಇದ್ದೀವಿ. ಅವರು ಕೂಡ ಜನರಿಗೆ ಎಲ್ಲರಿಗೂ ಸಹಾಯವಾಗುವಂಥ ರೀತಿಯಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ಅವರು ನಿಂತ್ಕೊಂಡು ಮಾಡ್ತಾರೆ. ಹಾಗೆಯೇ ಆಡಳಿತಾಧಿಕಾರಿಗಳು ಇಲ್ಲಿರುವಂತಹ ನಮ್ಮ ಧರ್ಮಕೇಂದ್ರದ ಪ್ಯಾರಿಷ್ ಪ್ರೀಸ್ ಅಂತ ನಾವೇನು ಧರ್ಮಕೇಂದ್ರ ಗುರುಗಳು ವಂದನೆ ಸ್ವಾಮಿ ಸ್ಟ್ಯಾನಿ ಡಿ ಅಲ್ಮೇಡ ಅವರು ಈಗಾಗಲೇ ಎಲ್ಲ ರೀತಿಯ ಪ್ಲ್ಯಾನೆಲ್ಲ ಮಾಡಿ ಈಗ ಅದೆಲ್ಲ ಕಾರ್ಯನಿಯೋಜನೆ ಆಗ್ತಾಯಿದೆ. ಹಾಗೆ ವಿಶೇಷವಾಗಿ ಒಂದು ರೀತಿಯ ಹೊಸದಾದ ಬ್ಯಾರಿಕೇಡ್ಸ್ ಹಾಕ್ತಾಯಿದ್ದೀವಿ, ಎಲ್ಲರಿಗೂ ಒಂದು ಕಡೆ ಹೋಗಿ ಒಂದು ಕಡೆ ಬರುವಂಥ ರೀತಿಯಲ್ಲಿ. ಸೊ ಹಾಗೆ ಈ ರೀತಿಯ ಹಲವಾರು ವ್ಯವಸ್ಥೆಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಈ ಬಾರಿ ಕ್ರಿಸ್ಮಸ್ಸಿಗೆ ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಅನ್ನುವಂಥದ್ದು? ಪ್ರತಿ ವರ್ಷ ನಮ್ಮ ಚರ್ಚ್ಗೆ ನೋಡೋಕ್ಕಂತಲೇ ಅಟ್ಲೀಸ್ಟ್ ಒಂದು 5 ಲಕ್ಷ ಬರ್ತಾರೆ ಒಂದು 2 ವಾರದಲ್ಲಿ. ಈ ವರ್ಷವೂ ಅದಕ್ಕಿಂತ ಮೇಲಾಗಿ ಬರ್ಬೋದಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ, 2025 ಹೊಸ ವರ್ಷ ನಡುವೆಯಲ್ಲಿ ಕ್ರಿಸ್ಮಸ್ಸು, ಏನು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಾ ನಿಮ್ಮ ಸಮಾಜಕ್ಕೆ? ನಮಗೆ ಈ ವರ್ಷ ನಮ್ಮ ಇಡೀ ಕಥೋಲಿಕ ಧರ್ಮಸಭೆಯಲ್ಲಿ ನಾವು ಜೂಬ್ಲಿ ವರ್ಷವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅದು ಈ ಕ್ರಿಸ್ತ ಜಯಂತಿ ಹಬ್ಬದ ಮುಖಾಂತರನೇ ರೋಮ್ನಗರಲ್ಲಿರುವಂಥ ನಮ್ಮ ಜಗದ್ಗುರುಗಳಾದ ಪೋಪ್ ಫ್ರಾನ್ಸಿಸ್ ರವರು 24ನೇ ತಾರೀಕು, ಅಂದರೆ ಇವತ್ತು ರಾತ್ರಿ ಅದನ್ನು ಉಗಮನ ಮಾಡ್ತಾರೆ, ಇನಾಗ್ರೇಷನ್ ಮಾಡ್ತಾರೆ. ಯೇಸು ಸ್ವಾಮಿ ಹುಟ್ಟಿ 2025 ವರ್ಷಗಳು ಅದು ಒಂದು ಜೂಬ್ಲಿಯಾಗಿ ಆಚರಣೆ ಮಾಡ್ತೀವಿ. ಅದನ್ನು ನಾವು ಪಿಲ್ಗ್ರಿಮ್ಸ್ ಆಫ್ ಹೋಪ್ ಅಂತ ಒಂದು ವಿಶೇಷವಾದ ಒಂದು ಧ್ಯೇಯದೊಂದಿಗೆ ಇದನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ನಾವೆಲ್ಲರೂ ಜಗತ್ತಲ್ಲಿರುವಂಥ ನಾವೆಲ್ಲರೂ ಪಯಣಿಗಳು ಪ್ರಯಾಣ ಮಾಡ್ತಾಯಿದ್ದೀವಿ ದೇವರ ಹತ್ತಿರ ಹೋಗೋಕ್ಕೆ. ದೇವರ ಆ ಒಂದು ಪ್ರಭು ಕ್ರಿಸ್ತರ ಮಾರ್ಗದಲ್ಲಿ ನಾವು ನಡೆದಾಗ, ಸತ್ಯದ ಮಾರ್ಗದಲ್ಲಿ ನಡೆದಾಗ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂಬುದೇ ಈ ಒಂದು ಸಂದೇಶ. ಒಂದು ವಿಶೇಷ ಸಂದೇಶ ಏನಿಲ್ಲ, ಅದು ಎಲ್ಲರೂ ಪಾಲಿಸುವಂಥದ್ದು. ಪ್ರಭು ಕ್ರಿಸ್ತರು ನಮ್ಗೆ ಹೇಳ್ಕೊಡೋದು, ಪ್ರೀತಿಯಲ್ಲಿ ಜೀವಿಸಿರಿ, ದ್ವೇಷವನ್ನು ಬಿಡಿ. ಪ್ರೀತಿಯಲ್ಲಿ ಜೀವಿಸಿದಾಗ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಅದೇ ಈ ವರ್ಷವೂ ಈ ಒಂದು
ಪಿಲ್ಗ್ರಿಮ್ಸ್ ಆಫ್ ಹೋಪ್ ಎಂಬಂತಹ ಈ ಒಂದು ದೇಹದ ಮುಖಾಂತರ ಎಲ್ಲರಿಗೂ ನಾವು ನೀಡುವಂತಹ ಸಂದೇಶ. ಓಕೆ, ಪ್ರಾರ್ಥನೆಗಳೆಲ್ಲ ಹೇಗಿರುತ್ತೆ? ಎಷ್ಟು ಸಮಯ ಪ್ರಾರ್ಥನೆ ಇವತ್ತು 11:30 ಗಂಟೆಗೆ ಕ್ರಿಸ್ತ ಜಯಂತಿಯ ಹಬ್ಬದ ಹಾಡುಗಳ ಮುಖಾಂತರ ಪ್ರಾರಂಭವಾಗುತ್ತೆ. ಅದಾದಮೇಲೆ ಬಲಿಪೂಜೆಗಳಿರುತ್ತೆ. ಆ ಬಲಿಪೂಜೆಯಲ್ಲಿ 5 ಬಲಿಪೂಜೆಗಳಿದೆ. ಇವತ್ತು ರಾತ್ರಿ ಒಂದು, ಬೆಳಗ್ಗೆ 4 ದಿವ್ಯ ಬಲಿಪೂಜೆಗಳು. ಒಂದೊಂದು ಬಲಿಪೂಜೆಗಳು 1 ಗಂಟೆಯಿಂದ 1:30 ಗಂಟೆವರೆಗೂ ಆಗುತ್ತೆ. ಓಕೆ, ಚರ್ಚ್ ಅಂತ ಹೇಳುವಾಗ ಕ್ರಿಶ್ಚಿಯನ್ನರು ಬರುವಂಥದ್ದು ಅಥವಾ ಪ್ರಾರ್ಥನೆಗಳು ಮಾಡುವಂಥದ್ದು. ಫಿಲೋಮಿನಾ ಚರ್ಚಿಗೆ ಹಿಂದೂಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಭಾವೈಕ್ಯತೆ ಸಂಕೇತವಾಗಿ ಕಾಣ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದೇ ಎಲ್ಲ ಕಡೆಯೂ ಕೂಡ ನಮ್ಮ ಸಂತ ಫಿಲೋಮಿನಾ ಅವರು ಪ್ರಭು ಕ್ರಿಸ್ತರನ್ನು ಹಿಂಬಾಲಿಸಿದಂಥ ವಿಶ್ವಾಸಲಿದ್ದಂಥ ಒಬ್ಬ ಸಂತರು. ಅವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೆ. ನಾವು ವಿಶ್ವಾಸದಿಂದ ಪ್ರಾರ್ಥಿಸಿದಾಗ ಅದು ಯಾವುದೇ ಧರ್ಮಕ್ಕೆ ಮತ್ತು ಸೀಮಿತವಾಗೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋಂಥ ಆ ಒಂದು ಭಾವನೆಯಲ್ಲೇ ನಾವು ಎಲ್ಲ ಕ್ರಿಸ್ಮಸ್ ಆಚರಣೆ ಮಾಡ್ತೀವಿ. ಎಲ್ಲರೂ ಬರಬೇಕು, ಎಲ್ಲರೂ ಸೇರಿ ಮಾಡಬೇಕು. ಆ ಒಂದು ವಿಶೇಷವಾದ ಬೋಧನೆ ನಮ್ಮ ಕಥೋಲಿಕ ಧರ್ಮಸಭೆಯಿದೆ. ಎಲ್ಲರೂ ನಾವು ಸೇರಿ ಜೀವನ ಮಾಡಬೇಕು ಅನ್ನೋದು. ಅದರಿಂದ ಇಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಸಂತ ಫಿಲೋಮಿನಾ ಹಾಗೂ ಸಂತ ಜೋಸೆಫರ ಪ್ರಧಾನಾಲಯದ ಈ ಇಬ್ಬರು ಸಂತರುಗಳ ಮುಖಾಂತರ ಎಲ್ಲರಿಗೂ ಅವರ ಪ್ರಾರ್ಥನೆ ಮುಖಾಂತರ ಒಳ್ಳೆಯದಾಗುತ್ತೆ ಅನ್ನೋದೇ ನಮ್ಮ ಭಾವನೆ. ಈ ಪ್ರಾರ್ಥನೆಗಳು ಪ್ರಭು ಕ್ರಿಸ್ತರ ಒಂದು ವಿಶೇಷ ಆಶೀರ್ವಾದ ಆಗೋದು ಅನ್ನೋದು ನಮ್ಮ ಅನಿಸಿಕೆ. ಕೊನೆಯದಾಗಿ ತಯಾರಿ ಎಲ್ಲ ಹೇಗೆ ನಡೀತಿದೆ ನಾಳೆಗೆ? ತಯಾರಿ ಈಗ ಹೇಳಿದಂತೆ ಎಲ್ಲ ತಯಾರಿಗಳಾಗ್ತದೆ. ಈಗ ಅಂತಿಮವಾದ ಒಂದು ಘಟ್ಟವಾಗಿದೆ. ತುಂಬ ಲಾಸ್ಟಲ್ಲಿ ಸ್ವಲ್ಪ ಈ ವರ್ಷ ನಮಗೆ ಪ್ರವೇಶ ದ್ವಾರನೂ ಬರ್ತಾ ಇದೆ. ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಗಿದೆ ನಮಗೆ. ಆದರೂ ಕೂಡ ನಮ್ಮ ಈ ಒಂದು ವರ್ಲ್ಡ್ ಫೇಮಸ್ ನಮ್ಮ ಪ್ರಧಾನ ಆಲಯಕ್ಕೆ, ಸಂತ ಫಿಲೋಮಿನಾರ ಆಲಯಕ್ಕೆ ಒಂದು ಒಳ್ಳೆಯ ಮೇನ್ ಗೇಟ್ ಇರಬೇಕು, ಪ್ರವೇಶ ದ್ವಾರ ಬರಬೇಕಂತ ನಮ್ಮ ಧರ್ಮಕೇಂದ್ರ ಗುರುಗಳು ತುಂಬ ಶ್ರಮಪಟ್ಟು ಅದನ್ನು ತಯಾರಿಸ್ತಾ ಇದ್ದಾರೆ. ಈಗಾಗಲೇ ಅದು ಅಂತಿಮ ಕೊನೆ ಕ್ಷಣಕ್ಕೆ ಬಂದಿದೆ. ಆಲ್ಮೋಸ್ಟ್ 80% ಮೇಲೆ ಮುಗಿದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಒಂದು ಎಂಟ್ರೆನ್ಸ್ ಗೇಟ್ ಇನಾಗ್ರೇಷನ್ ಕೂಡ ಇರುತ್ತೆ. ಅದ್ರ ಬಗ್ಗೆ ನಾವು ಮುಂಚೆ ಹೇಳ್ತೀವಿ ನಿಮಗೆ. ಈಗ ಚರ್ಚಿಗೆ ಬರುವಂಥವರಿಗೆ ಮತ್ತೆ ಒಂದಷ್ಟು ಶ್ರಮ ವಹಿಸ್ತಾ ಇದ್ದಾರೆ ತಯಾರಿಗಳಿಗೆಲ್ಲ, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತಾರೆ? ಇಲ್ಲಿ ಬಂದು ಯಾರೆಲ್ಲ ಶ್ರಮ ವಹಿಸ್ತಾ ಇದ್ದಾರೆ, ಈ ಒಂದು ದೇವರಿಗಾಗಿ ಮಾಡುವಂಥ ಸೇವೆಗೆ ಖಂಡಿತ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ನಮ್ಮೆಲ್ಲರ ಅನಿಸಿಕೆ ಒಂದೇ, ಈ ಒಂದು ಧರ್ಮ ಕೇಂದ್ರಕ್ಕೆ, ಈ ದೇವಾಲಯಕ್ಕೆ ಕಾಲಿಡುವ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದು ಹೋಗ್ಬೇಕನ್ನೋದೇ ಇಲ್ಲಿ ಗುರುಗಳಿದ್ದಾರೆ. ಈ ಗುರುಗಳು ಸರಿ, ನಮ್ಮ ಧರ್ಮಕೇಂದ್ರ ಗುರುಗಳು, ಎಲ್ಲ ಗುರುಗಳ ಆಸೆ ಅಷ್ಟೇ, ಬರುವ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಈ ಹೊಸ ವರ್ಷ ಹರ್ಷ ತರುವ ವರ್ಷ, ಆರೋಗ್ಯದ ವರ್ಷವಾಗಿರಲಿ. ಬರುವ ಎಲ್ಲರಿಗೂ ಕೂಡ ತಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ದೇವರು ದಯಪಾಲಿಸಲಿ ಅಂತ ನಾವು ಬೇಡ್ಕೊಳ್ತೀವಿ. ನನ್ನ ಹೆಸರು ಫಾದರ್ ಪೀಟರ್ ಅಂತ, ಫಾದರ್ ನವೀನ್ ಕುಮಾರ್ ಅಂತ. ನಾವಿಬ್ಬರು ಕೂಡ ಇಲ್ಲಿ ಸಹಾಯಕ ಗುರುಗಳಾಗಿ ಸೇವೆ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೊ ಮಚ್.